ಟಿಪ್ಪು ಸುಲ್ತಾನರ ಆಡಳಿತದಲ್ಲಿ ಎಲ್ಲ ಕೋಮಿನ ಬಾಂಧವರ ನಡುವೆ ಸಾಮರಸ್ಯವಿತ್ತು. ಅವರ ಆಡಳಿತಾವಧಿಯಲ್ಲಿ ಬಹುಸಂಖ್ಯಾತರ ಮೇಲೆ ಎಲ್ಲಿಯೂ ಕೂಡ ದೌರ್ಜನ್ಯ ನಡೆಸಿದ ಉದಾಹರಣೆಗಳಿಲ್ಲ. ಅವರ ಆಡಳಿತದಲ್ಲಿ ಕೋಮು ಸೌಹಾರ್ದತೆ ನೆಲೆಸಿತ್ತು. ಅವರ ಇತಿಹಾಸವನ್ನ ತಿಳಿಯದೆ ಇತಿಹಾಸವನ್ನ ತಿರುಚಿ ಕೆಲವರು ಟಿಪ್ಪು ಸುಲ್ತಾನರ ಹೆಸರಿಗೆ ಮಸಿ ಬಳಿಯುವಂತಹ ಹಾಸ್ಯಾಸ್ಪದ ಹೇಳಿಕೆ ನೀಡ್ತಾ ಇದ್ದಾರೆ. ಅಲ್ಲದೆ ರಾಜಕೀಯ ಪಕ್ಷಗಳು ಮತ ಬ್ಯಾಂಕಿನ ರಾಜಕೀಯಕ್ಕಾಗಿ ಈ ರೀತಿಯಲ್ಲಿ ಹೇಳಿಕೆ ನೀಡುವುದು ಖಂಡನಾರ್ಹ ಎಂದು ಆರೋಪಿಸಿರುವಂತಹ ಎಸ್ಡಿಪಿಐ ಪಕ್ಷದ ಮುಖಂಡರು ರಾಜ್ಯದ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದವರ ಶೈಕ್ಷಣಿಕ ಅಭಿವೃದ್ಧಿ ಹಿತದೃಷ್ಟಿಯಿಂದ ಶ್ರೀರಂಗಪಟ್ಟಣದಲ್ಲಿ ಕೇಂದ್ರ ಸರ್ಕಾರ ಸ್ಥಾಪಿಸಲು ಉದ್ದೇಶಿಸಿರುವ ವಿಶ್ವವಿದ್ಯಾಲಯಕ್ಕೆ ಟಿಪ್ಪು ಸುಲ್ತಾನರ ಹೆಸರನ್ನ ಇಡಲು ಉದ್ದೇಶಿಸಿರುವುದು ಸ್ವಾಗತಾರ್ಹ. ಆದರೆ ಟಿಪ್ಪು ಸುಲ್ತಾನರ ಹೆಸರನ್ನ ವಿಶ್ವವಿದ್ಯಾಲಯಕ್ಕೆ ಇಡುವುದು ಸರ್ಕಾರಗಳು ತಡೆಯಲು ಮುಂದಾದರೆ ಉಗ್ರ ರೀತಿಯಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಸ್ಡಿಪಿಐ ಪಕ್ಷದ ಮುಖಂಡರು ಎಚ್ಚರಿಸಿದ್ದಾರೆ. ಹಾಗೂ ಶ್ರೀರಂಗಪಟ್ಟಣದಲ್ಲಿ ಸ್ಥಾಪಿಸಲು ಉದ್ದೇಶಿಸಿರುವಂತಹ ವಿಶ್ವವಿದ್ಯಾಲಯಕ್ಕೆ ಟಿಪ್ಪು ಅವರ ಹೆಸರನ್ನೇ ಇಡಬೇಕೆಂದು ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆಯ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ. ಟಿಪ್ಪು ನಾಮಕರಣ ಮಾಡುವ ವಿಷಯವಾಗಿ ನಾವು ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ನನ್ನ ಬಲಭಾಗದಲ್ಲಿರುವವರು ನಮಗೆಲ್ಲರಿಗೂ ತಿಳಿದ ಹಾಗೆ ರಾಜ್ಯದ ಎಲ್ಲ ಕಡೆ ಇವತ್ತು ಬಹಳ ಗಮನ ಸೆಳೆಯುತ್ತಿರುವ ವಿಷಯ ಏನಂತ ಹೇಳಿದ್ರೆ ಬಿಬಿಗೆ ಟಿಪ್ಪು ನಾಮಕರಣ ಮಾಡುವ ಬಗ್ಗೆ. ಇದರ ಬಗ್ಗೆ ಹಲವಾರು ಗೊಂದಲಗಳು ಈ ರಾಜ್ಯಾದ್ಯಂತ ಏರ್ಪಡಾಗಿದೆ. ಟಿಪ್ಪು ಅವರ ಹೆಸರು ಇಡಲು ಸೂಕ್ತ ಅನ್ನುವುದು ನಮ್ಮ ಅಭಿಮತ. ಇದರ ಬಗ್ಗೆ ಯಾಕೆಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನ ತಿದ್ದುಪಡಿ 2930 ಪ್ರಕಾರ ಎಲ್ಲ ಧರ್ಮೀಯರಿಗೆ ಎಲ್ಲರಿಗೂ ಅವರವರ ವಿಶ್ವವಿದ್ಯಾಲಯ ಸ್ಥಾಪಿಸುವ ಎಲ್ಲ ಹಕ್ಕುಗಳು ನಮ್ಮ ಭಾರತ ಸರ್ಕಾರ ಕೊಟ್ಟಿದೆ. ಸಂವಿಧಾನ ಹಕ್ಕು ನಮಗೆ ಬಂದಿದೆ. ಆ ನಿಟ್ಟಿನಲ್ಲಿ ನಾವು ಏನು